ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಬೇಬಿ ಲಂಗ ಬ್ಲೌಸ್ದು ಮೇಲ್ಗಡೆ ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ. ಹೇಗೆ ಮೆಜರ್ಮೆಂಟ್ ತೊಗೊಳ್ಳೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನಾನಿಲ್ಲಿ ಎಡ್ಜಸ್ ಏನಿದೆ ಅದನ್ನು ಕ್ಲೀನಾಗಿ ಸ್ಟ್ರಿಮ್ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ಎಡ್ಜಸ್ ಈಕ್ವಲ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಬೇಬಿ ಲೆಂತ್ ಬಂದು ಸ್ಕರ್ಟ್ನ ಮೇಲ್ಗಡೆ ಟಾಪ್ನ ಲೆಂತು 12 ಇಂಚಸ್ ತೊಗೋತಾ ಇದ್ದೀನಿ. 1 ಇಯರ್ ಬೇಬಿ, ನೀವು ನೋಡಿಕೊಂಡು ಯಾವ ಏಜಿನ ಬೇಬಿ ಅಂತ ಚೆಕ್ ಮಾಡ್ಕೊಳ್ಳಿ. ಶೋಲ್ಡರ್ ಬಂದು 4.5 ತೊಗೋತಾ ಇದ್ದೀನಿ. ಆರ್ಮೋಲ್ ಕೂಡ 4.5 ತೊಗೋತಾ ಇದ್ದೀನಿ. ಸೊ 3.5 ಕೂಡ ಆಗುತ್ತೆ 6 ಮಂತ್ ಬೇಬಿಗೆಲ್ಲ. ನಾನು ಇಲ್ಲಿ 1 ಇಯರ್ ಬೇಬಿಗೆ ಸ್ಟಿಚ್ ಮಾಡ್ತಾ ಇರೋದು, ಹಾಗಾಗಿ 5 ಇಂಚಸ್ಸು ಚೆಸ್ಟ್ ತೊಗೋತಾ ಇದ್ದೀನಿ. ವೇಸ್ಟ್ ಕೂಡ 5 ಇಂಚಸ್ಸೇ ತೊಗೋತೀನಿ. ಸೊ ನಮಗೆ ಬ್ಲೌಸಲ್ಲಿ ಹೇಗೆ ಕಡಿಮೆ ವೇಸ್ಟ್ ಬೀಳುತ್ತೆ ಆ ಥರದ್ದೇನಿಲ್ಲ ಮಕ್ಕಳಿಗೆ. ಸೊ ಚೆಸ್ಟ್ ವೇಸ್ಟ್ ಎರಡೂ ಕೂಡ ಈಕ್ವಲ್ ಆಗಿ ಬರುತ್ತೆ. ಹಾಗೆ ವೇಸ್ಟಲ್ಲಿ 1 ಇಂಚಸ್ ಅಷ್ಟು ಡಾಟಿಗೆ ತೊಗೋತಾ ಇದ್ದೀನಿ. ಎಕ್ಸ್ಟ್ರಾ 5 ಇಂಚಸ್ ಪ್ಲಸ್ 1 = 6 ಇಂಚಸ್ ಡಾಟ್ ಮಾರ್ಕಿಂಗ್ ಕೂಡ ಮಾಡ್ಕೋತಾ ಇದ್ದೀನಿ. ಎಡ್ಜಸ್ಸಿಂದ 3 ಇಂಚಸ್ ಮಾರ್ಕ್ ಮಾಡಿ 1 ಇಂಚ್ಗೆ ಅಷ್ಟು ಅಗಲದಷ್ಟು ಎಡ್ಜಸ್ ಪಾಯಿಂಟ್ ಔಟ್ ಮಾಡ್ಕೋತಾ ಇದ್ದೀನಿ. ಹಾಗೆ 2 ಇಂಚಿನಷ್ಟು ಡೀಪ್ ನೆಕ್ ಡೀಪ್ಗೆ ಫ್ರಂಟ್ ಡೀಪ್ಗೆ ಮತ್ತು ಬ್ಯಾಕ್ ಡೀಪ್ಗೆ 2 ಇಂಚಸ್ ಅಷ್ಟು ವಿಡ್ತ್ನ ತೊಗೊಂಡು ಅಗಲ ಒಂದು 2 ಇಂಚಸ್ಸು, ಉದ್ದ ಬಂದು 3 ಇಂಚಸ್ ಅಷ್ಟು ತೊಗೋತಾ ಇದ್ದೀನಿ. ಜಸ್ಟ್ ಒಂದು ಸಿಂಪಲ್ಲಾಗಿ ಸ್ಟಾರ್ ನೆಕ್ ಕೊಡ್ತಾ ಇದ್ದೀನಿ ಸ್ಕ್ವೇರ್ ಟೈಪಲ್ಲಿ. ಹಾಗೆ ಹಾರ್ಮೋಲ್ ಕೂಡ ಅಷ್ಟೇ ಈ ಥರ ನೋಡಿ ಸಿಂಪಲಾಗಿ ತೊಗೋತಾ ಇದ್ದೀನಿ. ತುಂಬಾ ಈಸಿ ಮೆಥಡು. ಇಲ್ಲಿ ಯಾವುದೇ ರೀತಿ ಕಷ್ಟದ ಮೆಥಡ್ ನಾನು ಹೇಳ್ಕೊಟ್ಟಿಲ್ಲ. 4.5 ಇಂಚಸ್ಸು ನೆಕ್ಕು, ಆರ್ಮೋಲ್ ಕೂಡ 4.5 ಇಂಚಸ್, ಶೋಲ್ಡರು ಕೂಡ 4.5 ಮತ್ತು ಆರ್ಮೋಲ್ ಶೋಲ್ಡರ್ ಎರಡೂ ಕೂಡ 4.5 ತೊಗೊಂಡು ವೇಸ್ಟ್ ಮತ್ತು ಚೆಸ್ಟ್ ಎರಡೂ ಕೂಡ 5 ಇಂಚಸ್ಸು ಪ್ಲಸ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೀನಿ. ಅಷ್ಟೇ. ನೆಕ್ ಡೀಪ್ ಎಲ್ಲ 3 ಇಂಚಸ್ಸೇ. ಇಲ್ಲಿ ಬ್ಯಾಕಿಗೆ ನಾನು ಮಾರ್ಕ್ ಮಾಡಿಕೊಂಡು ಇಲ್ಲಿ ರೌಂಡ್ ಶೇಪ್ ಕೊಡ್ತಾಯಿದ್ದೀನಿ. ಫ್ರಂಟಿಗೆ ನಾನು ಹೇಳಿದ್ನೆಲ್ಲ ಸ್ಟಾರ್ ಶೇಪ್ ಕೊಟ್ಟಿದ್ದೀನಿ ಸಿಂಪಲಾಗಿ ಸ್ಕ್ವೇರ್ ರೀತಿ. ಬ್ಯಾಕಿಗೆ ನಾನಿಲ್ಲಿ ರೌಂಡ್ ಶೇಪ್ ಕೊಟ್ಟಿದ್ದೀನಿ. ತುಂಬಾ ಈಸಿ ಮೆಥಡ್ ಇದು. ತುಂಬ ಅಂದರೆ ತುಂಬ ಈಸಿ. ತುಂಬ ಏನು ಫಾರ್ಮುಲಾಸ್ ಎಲ್ಲ ಹಾಕ್ಕೊಂಡೇನು ಕಟ್ ಮಾಡಿಲ್ಲ. ಬ್ಲೌಸ್ಗಳೆಲ್ಲ ಕಟ್ ಮಾಡ್ತೀವಲ್ಲ ಆ ಥರ ತುಂಬಾ ಸಿಂಪಲಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಈಸಿ ಇದು. 1 ಇಯರ್ ಬೇಬಿಗೆ ಅಂತ ಕಟ್ ಮಾಡಿರೋದು. ಬಟ್ ನಾನಿಲ್ಲಿ ಸ್ವಲ್ಪ ಸ್ಟಿಚ್ ಮಾಡುವಾಗ ಹೊಲಿಗೆ ಹಿಡಿದು 9 ಮಂತ್ ಬೇಬಿಗೆ ವೇರ್ ಮಾಡಿಸ್ತೀನಿ. ಆ್ಯಕ್ಚುಲಿ ನನ್ನ ಮಗಳಿಗೆ 9 ಮಂತ್ ನನ್ನ ಮಗಳಿಗೆ ನಾನು ಸ್ಟಿಚ್ ಮಾಡ್ಕೊಂಡಿರೋದು, ಅದನ್ನು ಹೇಳಿಬಿಡ್ತೀನಿ. ಹೇಳಿದ್ಮೇಲೆ ಕಸ್ಟಮರ್ಸ್ ಬಟ್ಟೆಗಳು ತೊಗೋತಾ ಇಲ್ಲ, ನಮ್ಮ ಮನೆ ಬಟ್ಟೆಗಳನ್ನೇ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ. ಸೊ ಇಲ್ಲಿ ಒಂದು ಫ್ಯಾಬ್ರಿಕ್ ಇತ್ತು, ದುಪ್ಪಟ್ಟ ಇದು. ಆ್ಯಕ್ಚುಲಿ ಇದರಲ್ಲಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಬಾರ್ಡ್ರ್ ಕಡೆ ನೋಡೋಣ ಅಂತ ಕಟ್ ಮಾಡಿಕೊಂಡೆ, ಬಟ್ ಬಾರ್ಡ್ರ್ ಸಿಗಲಿಲ್ಲ. ಹಾಗಾಗಿ ಕಟ್ ಮಾಡಿಕೊಂಡು ಬಾರ್ಡ್ರನ್ನ ಆಮೇಲೆ ಅಟ್ಯಾಚ್ ಮಾಡ್ಕೋತೀನಿ ಈ ಥರ ಮೇಲ್ಗಡೆ. ಸೊ ಫ್ರಂಟ್ ಪಾರ್ಟದು ರೆಡಿ ಆಯಿತು. ಬ್ಯಾಕ್ ಪಾರ್ಟಿಗೂ ಅಷ್ಟೇ ನೋಡಿ. ಈ ಥರ ಇಟ್ಕೊಳ್ಳೋದಕ್ಕೆ, ಉದ್ದ ಇಟ್ಕೊಳ್ಳೋದಕ್ಕೆ ಬಟ್ಟೆ ಸಾಕಾಗ್ತಿಲ್ಲ. ಹಾಗಾಗಿ ಈ ಥರನೇ ಇಟ್ಕೊಂಡು ಕಟಿಂಗ್ ಮಾಡಿಕೊಂಡು ಬಾರ್ಡ್ರನ್ನ ಮೇಲ್ಗಡೆ ಅಟ್ಯಾಚ್ ಮಾಡ್ಕೋತೀನಿ. ಸೊ ನೀವು ನಿಮಗೆ ಬಾರ್ಡ್ರ್ ಇರೋವಂಥ ಬಟ್ಟೆ, ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಬಾರ್ಡ್ರ್ ಇರೋ ಕಡೆನೇ ಇಟ್ಕೊಂಡು ಆರಾಮ್ಸೆ ಕಟ್ ಮಾಡ್ಕೋಬೋದು. ಸೊ ಈ ಥರ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಸ್ಟಿಚಿಂಗ್ ಹೇಗೆ ಮಾಡಬೇಕು ಅಂತ ನೋಡ್ಕೊಳ್ಳೋಣ. ನೀವೇನಾದರೂ ಸ್ಲೀವ್ಸ್ ಕಟ್ ಮಾಡಬೇಕು ಅಂತ ಇದ್ದರೆ, ಅಂದರೆ ಬೇಬಿಗೆ ಸ್ಲೀವ್ಸ್ ಎಲ್ಲ ಹಾಕಬೇಕು ಅಂತ ಇದ್ದರೆ ಸ್ಲೀವ್ಸ್ ಕೂಡ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಸ್ಲೀವ್ಸ್ ಹಾಕ್ತಾಯಿಲ್ಲ. ಸೊ ಈಗ ನಾನು ಫೇಸ್ ಟು ಫೇಸ್ ಇಟ್ಕೊಂಡು ಬ್ಲೌಸ್ನ ಮುಂಭಾಗನ ಸ್ಟ್ರೈಟಾಗಿ ಇಟ್ಕೊಂಡು, ಅಂದರೆ ಏನು ರೆಡಿ ಇರುತ್ತೆ ಅದನ್ನು ಇಟ್ಕೊಂಡು ಲೈನಿಂಗ್ ಫ್ಯಾಬ್ರಿಕ್ನ ಈ ಥರ ಗುಂಪಿನಿಂದ ಅಟ್ಯಾಚ್ ಮಾಡಿಕೊಂಡು ಕ್ಲೀನಾಗಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಈಸಿ ಮೆಥಡು. ಇಲ್ಲಿ ಯಾವುದೇ ರೀತಿ ಫಾರ್ಮುಲಾಸ್ ಇರ್ಬೋದು ಮತ್ತೊಂದು ಏನೂ ಹಾಕ್ಕೊಂಡು ಮಾಡ್ತಾಯಿಲ್ಲ. ತುಂಬ ಈಸಿಯಾಗಿ ಈಗ ಎಕ್ಸ್ಟ್ರಾಸ್ ಎಲ್ಲ ಕ್ಲೀನಾಗಿ ಟ್ರಿಮ್ ಮಾಡ್ಕೋತೀನಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ, ಅಂದರೆ ನೋಡ್ತಾನೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಈ ಥರ ಟ್ರಿಮ್ ಹಾಕ್ಕೋಬೇಕು. ಟ್ರಿಮ್ ಯಾಕಪ್ಪ ಅಂತಂದರೆ ಈ ಥರ ರಿವರ್ಸ್ ಮಾಡಿದಾಗ ಕ್ಲೀನಾಗಿ ಫಿನಿಶಿಂಗ್ ಬರುತ್ತೆ ಅನ್ನೋದೊಂದು ಕಾರಣಕ್ಕೆ ಸ್ವಲ್ಪ ಟ್ರಿಮ್ ಮಾಡ್ಕೋಬೇಕು. ಟ್ರಿಮ್ ಮಾಡಿಕೊಂಡು ಮೇಲ್ಗಡೆ ಒಂದು ಟಾಪ್ ಸ್ಟಿಚ್, ಕಿನ್ನರಿ ಸ್ಟಿಚಸ್ನ ಹಾಕ್ಕೋಬೇಕು. ಇಲ್ಲಿ ನೋಡಿ, ಕ್ಲೀನಾಗಿ ಟ್ರಿಮ್ ಮಾಡ್ಕೋಬೇಕು. ಹೇಗೆ ಗಜಿಬಿಜಿ ಎಲ್ಲ ಮಾಡಿಕೊಂಡು ಅಥವಾ ಹೊಲಿಗೆ ಹಾಕಿರ್ತೀವಲ್ಲ ಅದನ್ನ ಬಿಟ್ಟು ಈ ಥರ ಎಕ್ಸ್ಟ್ರಾ ಬಟ್ಟೆಗಳನ್ನೂ ಕೂಡ ಸೇರಿಸಿ ಎಲ್ಲ ಟ್ರಿಮ್ ಮಾಡ್ಕೋಬಾರ್ದು. ನಿಧಾನವಾಗಿ ಟ್ರಿಮ್ ಮಾಡ್ಕೊಳ್ಳಿ. ನಾನು ಡೀಪಿಲಿ ಜಾಸ್ತಿ ಇಟ್ಟಿಲ್ಲ, 2.5-3 ಇಂಚಸ್ ಅಷ್ಟೇ ತಗೊಳ್ಳಿ. ನಿಮಗೆ ಇನ್ನೂ ಸ್ವಲ್ಪ ಫ್ರಂಟ್ ಡೀಪ್ ಬೇಕು ಅಂತಂದರೆ 3.5, ಕಡೆ ಪಕ್ಷ ಅಂದ್ರೆ 4 ಇಂಚ್ ಹೆವಿ, 3.5 ಅಲ್ಲಿ ಅಷ್ಟು ಇಟ್ಕೊಳ್ಳಿ ಸಾಕಾಗುತ್ತೆ. ಯಾಕಂದರೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ಅದು 4 ಇಂಚ್ ತನಕನೂ ಆಗಿಬಿಡುತ್ತೆ, ಆ ಕಾರಣಕ್ಕೋಸ್ಕರ. ಸೊ ಇವಾಗ ಈ ಥರ ಟಾಪ್ ಸ್ಟಿಚಸ್ನ ಹಾಕ್ಕೊಂಡಿದ್ದಾಯಿತು. ಇಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು, ಕ್ಲೀನಾಗಿ ಟಾಪ್ ಸ್ಟಿಚಸ್ನ ಹಾಕ್ಕೊಂಡಿದ್ದಾಯಿತು.
ಇವಾಗ ಕ್ಲೀನಾಗಿ ಕಟ್ ಮಾಡಿಕೊಂಡು ಎಕ್ಸ್ಟ್ರಾಸ್ ಏನಿದೆ ಅದನ್ನು ಕಟ್ ಮಾಡ್ಕೋಬೇಕು. ಅದನ್ನು ಕಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ಆರ್ಮೋಲ್ಸ್ ಏನಿದೆ ಶೋಲ್ಡರ್ ಹತ್ರ ಇದ್ದಂಥ ಸೈಡ್ ಆರ್ಮೋಲ್ಸು ತೋಳ್ಗೆ ಸ್ಲೀವ್ಸ್ಗೆ ಅದನ್ನು ಕ್ಲೀನಾಗಿ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ಜಸ್ಟ್ ಸ್ಲೀವ್ಸ್ ಹತ್ರ ಪಾರ್ಟ್ ಮಾತ್ರ ನಾನು ಅಟ್ಯಾಚ್ ಮಾಡ್ಕೋತಾ ಇರೋದು. ಕಂಪ್ಲೀಟ್ ಲೈನಿಂಗ್ನ ನಾನು ಅಟ್ಯಾಚ್ ಮಾಡ್ಕೋತಾ ಇಲ್ಲ. ಕೆಳಗಡೆ ಲೈನಿಂಗ್ ಸೇಮ್ ಟು ಸೇಮ್ ಹಾಗೆ ಖಾಲಿನೇ ಇದೆ. ಅದು ಯಾಕೆ ಅಂತ ಹೇಳ್ತೀನಿ ಬನ್ನಿ. ಆವಾಗ ಎಕ್ಸ್ಟ್ರಾ ಪೀಸಸ್ನೆಲ್ಲ ಕ್ಲೀನಾಗಿ ಟ್ರಿಮ್ ಮಾಡ್ಕೋತಾ ಇದ್ದೀನಿ. ಟ್ರಿಮ್ ಮಾಡ್ಕೊಂಡಿದ್ದಾದ ನಂತರ ಫಸ್ಟು ಲೈನಿಂಗ್ ಏನಿದೆ ಅದನ್ನು ಹಿಂಭಾಗಕ್ಕೆ ಸರಿಸಿ ಬಾರ್ಡ್ರ್ ಏನಿದೆ ಆ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಇವಾಗ ಕ್ಲೀನಾಗಿ ಬಂತು. ಇವಾಗ ಲೈನಿಂಗ್ನ ಪಕ್ಕಕ್ಕೆ ಸರಿಸಿ ನಮ್ಮ ಬಾರ್ಡ್ರ್ ಏನಿದೆ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು. ಬಾರ್ಡ್ರ್ ಅಟ್ಯಾಚ್ ಮಾಡ್ಕೊಳ್ಳುವಾಗ ಉಲ್ಟಾ ಪಾರ್ಟ್ನ ಹಿಂದ್ಗಡೆ ಹಾಕ್ಕೊಂಡು, ಅಂದರೆ ಬ್ಲೌಸ್ ಮೇನ್ ಫ್ಯಾಬ್ರಿಕ್ ಏನಿರುತ್ತೆ ಅದನ್ನು ಈ ಥರ ಹಿಂದ್ಗಡೆ ಹಾಕ್ಕೋಬೇಕು. ಹಿಂದ್ಗಡೆ ಹಾಕ್ಕೊಂಡು ಕ್ಲೀನಾಗಿ ಸ್ಟಿಚ್ ಮಾಡ್ಕೋತಾ ಬರಬೇಕು. ಇಲ್ಲಿ ಈ ಥರ ಉಲ್ಟಾ ಪಾರ್ಟ್ ಎರಡು ಉಲ್ಟಾ ಇರಬೇಕು, ಸೀದಾ ಪಾರ್ಟು ನಮಗೆ ಕಾಣಿಸ್ಬೇಕು ಬಾರ್ಡ್ರಲ್ಲಿ. ಆ ಥರ ಇಟ್ಕೊಂಡು ಕ್ಲೀನಾಗಿ ಸ್ಟಿಚ್ ಮಾಡಿ ಅದ್ರ ಮೇಲ್ಗಡೆ ಈ ಥರ ಸ್ಟಿಚ್ ಮಾಡ್ಕೋಬೇಕು. ನಾನು ಸ್ಟಿಚಿಂಗ್ ಆಯಿತು. ಇವಾಗ ಮೇಲ್ಗಡೆ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಈಗ, ಅಂದರೆ ಬಾರ್ಡ್ರ್ ಬಟ್ಟೆ ಏನು ಬರುತ್ತೆ ಅದನ್ನು ಈ ಥರ ಕ್ಲೀನಾಗಿ ಫೋಲ್ಡ್ ಮಾಡಿ ಒಂದೊಂದು ಕಿನ್ನರಿ ಸ್ಟಿಚ್ ಹಾಕ್ಕೊಂಡು ಕೆಳಗಡೆಗೆ ಮೇಲ್ಗಡೆ ಕೂಡ ಹಾಕೋಬೋದು. ನೀವು ಕೇಳ್ಬೋದು, ಮೇಡಮ್ ಬಾರ್ಡ್ರ್ ಇರೋ ಸೈಡೇ ನೀವು ನೋಡ್ಕೊಂಡು ಕಟ್ ಮಾಡ್ಕೊಳ್ಳೋದಲ್ವ ಅಂತ. ಬಟ್ಟೆ ಕಡಿಮೆ ಇದ್ದಿದ್ದ ಕಾರಣಕ್ಕೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನಿಮಗೆ ಬಟ್ಟೆ ಇದ್ದರೆ ಬಾರ್ಡ್ರ್ ಸೈಡೇ ಕೂಡ ಕ್ಲೀನಾಗಿ ಕಟ್ ಮಾಡ್ಕೋಬೋದು. ಈ ಥರ ನೋಡಿ ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ಟಿಚ್ ಕೂಡ ಹಾಕೋಬೇಕು. ಇದಿಷ್ಟು ಸ್ಟಿಚಿಂಗ್ ಆದ ನಂತರ ನಾವು ಕೆಳಗಡೆ ಫ್ಯಾಬ್ರಿಕ್ ಏನಿದೆ ಅಲ್ಲಿ ಎಲ್ಲೂ ಕೂಡ ಕಟ್ ವರ್ಕ್ ನ್ಯಾಚ್ ಕಾಣಿಸೋದು ಅಥವಾ ದಾರ ಥ್ರೆಡ್ಗಳು ಕಾಣಿಸೋದು ಆ ಥರದ್ದು ಏನಾದರೂ ಇದ್ದರೆ ಅಲ್ಲಲ್ಲೇ ಟ್ರಿಮ್ ಮಾಡ್ಕೊಂಡ್ಬಿಡಿ. ಮತ್ತು ಎಕ್ಸ್ಟ್ರಾ ಫ್ಯಾಬ್ರಿಕ್ ಅಂದರೆ 1 ಇಂಚ್ ಬ್ಲೌಸ್ಗೆಲ್ಲ ನಾವು ಅಟ್ಯಾಚ್ ಮಾಡ್ತೀವಲ್ಲ, 1 ಇಂಚ್ ಪಟ್ಟಿ ಪೀಸ್ ತೊಗೊಂಡು ಹಿಂದ್ಗಡೆ ಬ್ಯಾಕಲ್ಲಿ ಫ್ರಂಟಲ್ಲೆಲ್ಲ ಆ ಥರದ್ದು ಏನೂ ಅಟ್ಯಾಚ್ ಮಾಡೋ ಅವಶ್ಯಕತೆ ಇಲ್ಲ. ಬಾರ್ಡ್ರೇ ತುಂಬಾ ಥಿಕ್ನೆಸ್ ಇರೋದ್ರಿಂದ. ಸೊ ಇವಾಗ ಹೀಗೆ ಆಯಿತು, ಬಾರ್ಡ್ರ್ ಅಟ್ಯಾಚ್ ಆಗಿದೆ. ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ಥ್ರೆಡ್ ಆ ಥರದ್ದು ಏನಾದರೂ ಇದ್ದರೆ ಅಲ್ಲಲ್ಲೇ ಟ್ರಿಮ್ ಮಾಡ್ಕೊಂಡ್ಬಿಡಿ. ಇದಿಷ್ಟು ಆದ ನಂತರ ಉಲ್ಟಾ ಮಾಡಿಕೊಂಡು ಲೈನಿಂಗ್ನ ಇವಾಗ 1 ಇಂಚಷ್ಟು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಕ್ಲೀನಾಗಿ ಸ್ಟಿಚ್ ಹಾಕೋತಾ ಇದ್ದೀನಿ. ಸೊ ಲೈನಿಂಗ್ನ ನಾನು ಬಾಡಿಗೆ ಅಟ್ಯಾಚ್ ಮಾಡೋದಕ್ಕಿಂತ ಮೊದಲು ನಾವು ಇಷ್ಟು ಪ್ರೋಸೆಸ್ನ ಮಾಡ್ಕೋಬೇಕು. ಇದಿಷ್ಟು ಆದಮೇಲೆ ನಾವು ಲೈನಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು. ಸೊ ನೋಡಿ ಈ ಥರ ಕ್ಲೀನಾಗಿ ಲೈನಿಂಗ್ನ ಫೋಲ್ಡ್ ಮಾಡಿಕೊಂಡು 2 ಇಂಚ್ ಅಂದರೆ 1 ಇಂಚು ಬಟ್ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಕ್ಲೀನಾಗಿ ಸ್ಟಿಚಸ್ನ ಹಾಕ್ಕೋಬೇಕು. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇವಾಗ ಎರಡೂ ಕೂಡ ರೆಡಿ ಆಯಿತು. ಈ ಸೈಡ್ ಫಿಟ್ಟಿಂಗ್ ಏನಿದೆ ಇದನ್ನು ಇವಾಗ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ಸ್ಟಿಚ್ ಮಾಡಿಕೊಂಡ್ರು ಇದನ್ನು ಕೂಡ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಾದರೂ ಬಂದರೆ ನಮಗೆ ಎಕ್ಸ್ಟ್ರಾ ಅಂತ ಕಾಣಿಸಿದ್ರೆ ಅದನ್ನು ಕೂಡ ಕ್ಲೀನಾಗಿ ಅಲ್ಲೇ ಟ್ರಿಮ್ ಮಾಡ್ಕೊಂಡ್ಬಿಡಿ. ಇಲ್ಲಿ ನೋಡಿ ನಾನು ಮಾಡ್ಕೋತಾ ಇದ್ದೀನಲ್ಲ, ಸೇಮ್ ಇದೇ ಥರ ಈ ಕಡೆನೂ ಕೂಡ ಸೈಡ್ ಫಿಟ್ಟಿಂಗ್ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಬಂದರೆ ಅದನ್ನು ಕೂಡ ಸ್ಟಿಚ್ ಮಾಡ್ಕೋತೀನಿ. ಇದು ನೀವು ಬಿಗಿನರ್ಸ್ ಆಗಿದ್ದರೆ ರೈಟ್ ಸೈಡ್ ಯಾವುದು, ಲೆಫ್ಟ್ ಸೈಡ್ ಯಾವುದು, ಸೊ ಉಲ್ಟಾ ಯಾವುದು, ಸೀದಾ ಯಾವುದು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಯಾಕಂದರೆ ತುಂಬ ಸರಿ ಎರಡೂ ಕೂಡ ರೈಟ್ ಸೈಡ್ ಸ್ಟಿಚ್ ಮಾಡೋದು ಅಥವಾ ಎರಡೂ ಕೂಡ ಲೆಫ್ಟ್ ಸೈಡ್ಗೆ ಸ್ಟಿಚ್ ಮಾಡೋದು, ಒಂದು ಉಲ್ಟಾ ಇರೋದು ಒಂದು ಸೀದಾ ಇರೋದು ಅನ್ನೋದು ಈ ಥರದ್ದೆಲ್ಲ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಈಗ ಫ್ರಂಟ್ ಪಾರ್ಟ್ ರೆಡಿ ಆಯಿತು. ನಾನಿಲ್ಲಿ ಬಾರ್ಡ್ರು ಹಾಕ್ತೀನಿ, ಅದು ಹೇಗೆ ಅಂತ ಲಾಸ್ಟ್ ಒಂದು ತೋರಿಸ್ತೀನಿ. ಈಗ ಬಂದು ಬ್ಯಾಕ್ ಪಾರ್ಟಲ್ಲೂ ಅಷ್ಟೇ ಸೇಮ್ ನಾನು ಫ್ರಂಟಿಗೆ ಹೇಗೆ ಅಟ್ಯಾಚ್ ಮಾಡಿ ಉಲ್ಟಾ ಮಾಡಿದೆ, ಲೈನಿಂಗ್ ಅಟ್ಯಾಚ್ ಮಾಡಿ ಇಲ್ಲೂ ಕೂಡ ಹಾಗೆಯೇ ಲೈನಿಂಗ್ನ ಅಟ್ಯಾಚ್ ಮಾಡಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿರುತ್ತೆ ನೆಕ್ ಹತ್ರ ಅದನ್ನು ಟ್ರಿಮ್ ಮಾಡಿ ಈ ಥರ ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡುವಾಗ ಒಂದೊಂದು ನ್ಯಾಚ್ ಹಾಕ್ಕೊಳ್ಳಿಲ್ಲ ಅಂತಂದರೆ ಕ್ಲೀನಾಗಿ ಶೇಪ್ ಬರೋದಿಲ್ಲ. ಇಲ್ಲಿ ನೋಡಿ ನಾನು ಹಾಕ್ತಿದ್ದೀನಲ್ಲ ಆ ಥರ ಈ ಥರ ಕರ್ವ್ ಶೇಪ್ ಎಲ್ಲಿ ಬಂದಿರುತ್ತೆ ಬೆಂಡ್ ಆಗಿರೋ ಥರ ಅಲ್ಲಿ ಕ್ಲೀನಾಗಿ ನ್ಯಾಚ್ ಹಾಕ್ಕೊಳ್ಳಿ, ಆವಾಗ ಶೇಪ್ ಕ್ಲೀನಾಗಿ ಬರುತ್ತೆ. ಸೊ ಈ ಥರ ಕ್ಲೀನಾಗಿ ಹಾಕ್ಕೋಬೇಕು. ಹಾಕ್ಕೊಂಡು ಒಂದೊಂದು ಟಾಪ್ ಸ್ಟಿಚ್ ಹಾಕಿ ಇಲ್ಲಿ ನೋಡಿ ಒಂದೊಂದು ಕ್ಲೀನಾಗಿ ಟಾಪ್ ಸ್ಟಿಚ್ ಹಾಕ್ಕೊಳ್ಳಿ. ಸಾಧ್ಯವಾದಷ್ಟು ಬಟ್ಟೆ ಯಾವ ಕಲರ್ ಇರುತ್ತೆ ಥ್ರೆಡ್ ಕೂಡ ಅದೇ ಕಲರಲ್ಲಿ ಇಟ್ಕೊಂಡು ನೋಡ್ಕೊಂಡು ತೊಗೊಳ್ಳಿ. ಈ ಥರ ಕ್ಲೀನಾಗಿ ಟಾಪ್ ಸ್ಟಿಚಸ್ನ ಹಾಕ್ತಾ ಬರಬೇಕು. ಇವಾಗ ಕಂಪ್ಲೀಟಾಗಿ ಟಾಪ್ ಸ್ಟಿಚಸ್ ಹಾಕ್ಕೊಂಡಿದ್ದಾಯಿತು. ಇವಾಗ ನೋಡಿ ಕ್ಲೀನಾಗಿ ನಾವು ಸೆಂಟರ್ ಪಾರ್ಟ್ನ ಮಾಡ್ಕೋಬೇಕಾಗುತ್ತೆ. ಅದಕ್ಕಿಂತ ಮೊದಲು ನಾವು ಫ್ರಂಟಲ್ಲಿ ಹೇಗೆ ನಾನು ಬಾರ್ಡ್ರ್ ಅಟ್ಯಾಚ್ ಮಾಡಿದ್ದೆ ಸೇಮ್ ಮೆಥಡಲ್ಲಿ ಇಲ್ಲೂ ಕೂಡ ಬಾರ್ಡ್ರ್ ಅಟ್ಯಾಚ್ ಮಾಡ್ಕೋಬೇಕು. ಬಾರ್ಡ್ರ್ ಪೀಸ್ ಇರೋ ಕಡೆ ಆದರೆ ಏನೂ ಪ್ರಾಬ್ಲಮ್ ಇಲ್ಲ. ನನಗಿಲ್ಲಿ ಬಾರ್ಡ್ರ್ ಪೀಸ್ ಕಡಿಮೆ ಬಂದಿರೋದ್ರಿಂದ ಈ ಥರ ಎಕ್ಸ್ಟ್ರಾ ಬಾರ್ಡ್ರನ್ನ ತೊಗೊಂಡು ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಬೇಡ ಅಂತಂದರೆ ನೀವು
ಬಾರ್ಡ್ರ್ ಕಡೆ ಯಾವ ಕಡೆ ಬಟ್ಟೆ ಜಾಸ್ತಿ ಇದೆ ಅದನ್ನು ನೋಡಿಕೊಂಡು ನಾನು ಇಲ್ಲಿ 1 ಮೀಟ್ರ್ ಫ್ಯಾಬ್ರಿಕ್ಕಿಂದ ಬೇಬಿಗೆ ಈ ಥರ ಸ್ಟಿಚ್ ಮಾಡ್ತಾ ಇರೋದು. ಸೊ ಒಂದು ಸೈಡ್ ಫ್ಯಾಬ್ರಿಕ್ ಬರುತ್ತೆ, ಒಂದು ಸೈಡ್ ಬರೋದಿಲ್ಲ. ಆ ಕಾರಣಕ್ಕೋಸ್ಕರ ಈ ಥರ ಬಾರ್ಡ್ರನ್ನ ಬೇರೆ ತೊಗೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇದು ಕೆಳಗಡೆ ಸ್ಕರ್ಟ್ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸ್ಕರ್ಟ್ ಕಟ್ಟಿಂಗ್ ಬೇಕು ಅಂದರೆ ತಪ್ಪದೆ ಕಮೆಂಟ್ ಮಾಡಿ. ಕಮೆಂಟ್ ಹೆಚ್ಚಾಗಿ ಬಂದಷ್ಟು ನಾನು ಬೇಗ ಅಪ್ಲೋಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಈ ಥರ ಬಾರ್ಡ್ರನ್ನ ಕ್ಲೀನಾಗಿ ಒಂದೊಂದು ಟಾಪ್ ಸ್ಟಿಚ್ ಹಾಕ್ಕೊಂಡು ಮತ್ತು ಮೇಲ್ಗಡೆ ಪೋರ್ಷನಲ್ಲೂ ಅಷ್ಟೇ ಸ್ವಲ್ಪ ಫೋಲ್ಡ್ ಮಾಡಿ ಕ್ಲೀನಾಗಿ ಸ್ಟಿಚ್ ಹಾಕ್ಕೋಬೇಕು. ಫ್ರಂಟಲ್ಲಿ ಈ ಥರ ಕ್ಲೀನಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೋತಾ ಬರಬೇಕು. ಅದಾದ ನಂತರ ಬ್ಯಾಕಲ್ಲಿ ನಾವು ಫ್ರಂಟಲ್ಲಿ ಹೇಗೆ ಇದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ವಿ ಸೇಮ್ ಟು ಸೇಮ್ ಅದೇ ಪ್ರೊಸೀಜರು ಈ ಕಡೆನೂ ಕೂಡ 1 ಇಂಚನ್ನ ಡಬಲ್ ಫೋಲ್ಡ್ ಮಾಡಿ ಈ ಥರ ಸ್ಟಿಚ್ ಹಾಕೋಬೇಕು ಲೈನಿಂಗ್ನ. ಸೊ ಕ್ಲೀನಾಗಿ ಸ್ಟಿಚ್ ಆದ ನಂತರ ಇಲ್ಲಿ ನೋಡಿ ಇವಾಗ ಎಷ್ಟು ಕ್ಲೀನಾಗಿ ಬಂದಿದೆ. ಸೊ ಇದನ್ನು ಇವಾಗ ಇಟ್ಕೊಂಡು ಕ್ಲೀನಾಗಿ ಈಕ್ವಲಾಗಿ ಫೋಲ್ಡ್ ಮಾಡ್ಕೋಬೇಕು. ಬಿಕಾಸ್ ನಾವು ಬ್ಯಾಕ್ ಓಪನ್ ಇಡ್ತಾ ಇದ್ದೀವಿ. ಹುಕ್ಪಟ್ಟಿ ಕಾಜಾಪಟ್ಟಿ ಹಾಕಲಿಕ್ಕೋಸ್ಕರ ಕ್ಲೀನಾಗಿ ಸೆಂಟರ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಕ್ಲೀನಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿದ್ದಾದ ನಂತರ ನಮ್ಮದು ಸೈಡ್ ಏನು ಇದೆ ಅಂದರೆ ಓಪನ್ ಇತ್ತಲ್ವ ಅದನ್ನು ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಹಾರ್ಮೋಲ್ಸ್ ಹತ್ರ ಮತ್ತು ಸೈಡ್ ಫಿಟ್ಟಿಂಗ್ ಹತ್ರ. ಹುಕ್ಪಟ್ಟಿ ಕಾಜಾಪಟ್ಟಿ ಹತ್ರ ಕ್ಲೋಸ್ ಮಾಡ್ಕೋಬೇಡಿ, ಯಾಕಂದರೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇವಾಗ ಎರಡನ್ನೂ ಕೂಡ ಸೈಡ್ ಫಿಟ್ಟಿಂಗ್ ಆದ ನಂತರ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಕಡೆದು ಕೂಡ ಸೈಡ್ ಸ್ಟಿಚಿಂಗ್ ಆಯಿತು. ಈ ಕಡೆದು ಕೂಡ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಹೀಗಾಗಿದೆ. ಇದಕ್ಕೆ ನಾವು ಹುಕ್ಪಟ್ಟಿ ಕಾಜಾಪಟ್ಟಿನ ಹಾಕಬೇಕು. ನೋಡಿ ಈ ಥರ ಯಾವುದು ರೈಟು ಯಾವುದು ಲೆಫ್ಟ್ ಇದನ್ನು ಕರೆಕ್ಟಾಗಿ ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಾಂದರೆ ಹುಕ್ಪಟ್ಟಿ ಕಾಜಾಪಟ್ಟಿ ಏರುಪೇರು ಆಗೋ ಚಾನ್ಸಸ್ ಇರುತ್ತೆ. ಜೊತೆಗೆ ಈಗ ನಾನು 3 ಇಂಚಸಷ್ಟು ಮಾರ್ಕ್ ಮಾಡಿಕೊಂಡು ಅಗಲ 4 ಇಂಚಸಷ್ಟು ಲೆಂತ್ಗೆ ಮಾರ್ಕ್ ಮಾಡಿಕೊಂಡು ಒಂದೊಂದು ಡಾಟ್ ಹಾಕ್ತಾಯಿದ್ದೀನಿ. ನಾನು ಸ್ಟಿಚಿಂಗಿಗೆ ಡ್ರಾಫ್ಟಿಂಗ್ ಏನು ಮಾಡ್ತಾಯಿದ್ದೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕಟಿಂಗ್ ಮಾಡ್ಕೋತಾ ಇದ್ದೆ ಬ್ಲೌಸ್ನ. ಆವಾಗಲೇ ನಾನು ಮಾರ್ಕಿಂಗ್ ತೋರಿಸ್ಕೊಟ್ಟಿದ್ದೆ, ನೋಡಿರ್ಬೋದು ನೀವು ನಿಧಾನವಾಗಿ. ಸೊ ಅಲ್ಲಿ ಫ್ರಂಟಿಗೆ ಬೇಕಾದರೆ ಹಾಕ್ಬೋದು, ಬೇಡ ಅಂತ ಹೇಳಿದ್ದೆ. ದಟ್ಸ್ ಯುವರ್ ಚಾಯ್ಸ್. ನೀವು ಬೇಕು ಅಂದರೆ ಫ್ರಂಟ್ಗೂ ಇದೇ ಥರ 3 ಪಾಯಿಂಟ್ ಮಾರ್ಕ್ ಮಾಡಿಕೊಂಡು ಹಾಕ್ಕೋಬೋದು. ಬೇಡ ಅಂದರೆ ಬ್ಯಾಕಿಗೆ ಸಾಕು ಅಂತಂದರೆ ಬ್ಯಾಕಿಗೆ ಸಾಕು. ಈ ಥರ ಕ್ಲೀನಾಗಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು 1/2 ಇಂಚು. ಸ್ವಲ್ಪ ಫಿನಿಶಿಂಗ್ ಕರೆಕ್ಟಾಗಿ ಕಾಣಿಸುತ್ತೆ ಅಂತ. ಎಕ್ಸ್ಟ್ರಾ ಈ ಥರ ಥ್ರೆಡ್ಸ್ ಏನಾದರೂ ಇದ್ದರೆ ಅಲ್ಲಲ್ಲೇ ಟ್ರಿಮ್ ಮಾಡ್ಕೊಂಡ್ಬಿಡಿ. ಹಾಗೆ ಈ ಥರ ಬಟ್ಟೆ ಹಿಡ್ಕೊಂಡು ನೋಡ್ಕೊಳ್ಳಿ, ರೈಟ್ ಯಾವುದು ಲೆಫ್ಟ್ ಯಾವುದು ಅಂತ ಅದೊಂದು ಗಮನಕ್ಕಿರಲಿ. ಫ್ರಂಟಿಗೂ ಬೇಕು ಅಂದರೆ ಡಾಟ್ಸ್ ಹಾಕ್ಕೊಳ್ಳಿ. ಸೊ ಇವಾಗ ನಾನು ಕಾಜಾಪಟ್ಟಿ ಹಾಕ್ತಾಯಿದ್ದೀನಿ. ಹುಕ್ಪಟ್ಟಿ ಕಾಜಾಪಟ್ಟಿ ಎರಡೂ ಕೂಡ ಕರೆಕ್ಟಾಗಿ ನೋಡ್ಕೊಂಡು ಹಾಕಿ. ಹುಕ್ಪಟ್ಟಿ ಯಾವ ಸೈಡ್ ಬರಬೇಕು, ಕಾಜಾಪಟ್ಟಿ ಯಾವ ಸೈಡ್ ಬರಬೇಕು. ಮತ್ತು ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಬಿಗಿನರ್ಸು ಆರ್ಮೋಲ್ ಸೈಡ್ ಕಾಜಾಪಟ್ಟಿ ಹಾಕ್ಬಿಡ್ತಾರೆ, ನೆಕ್ ಸೈಡ್ ಹಾಕೋಬದ್ಲು. ಇಲ್ಲಿ ನೋಡಿ ಆರ್ಮೋಲ್ಗೂ ನೆಕ್ಕಿಗೂ ಏನೂ ಚೇಂಜಸ್ ಇಲ್ಲ. ಹಾಗಾಗಿ ಅದನ್ನೆಲ್ಲ ಕರೆಕ್ಟಾಗಿ ನೋಡಿಕೊಂಡು ಹುಕ್ಪಟ್ಟಿ ಕಾಜಾಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳಿ. ನಾನು ಹುಕ್ಕನ್ನ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಹಾಕ್ತೀನಿ. ಬಟ್ ಕಾಜಾ ಮಾತ್ರ ಇಲ್ಲೇ ಮಿಷಿನಲ್ಲೇ ಸ್ಟಿಚ್ ಮಾಡ್ಕೊಂಡು ಬಿಡ್ತೀನಿ. ಹಾಗೆ ಇನ್ನು ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ದಯವಿಟ್ಟು ತುಂಬ ಜನ ನೋಡ್ತಾ ಇರ್ತೀರ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ಹಾಗೆ ಲೈಕ್ ಅಂತೂ ಮಾಡೋದೇ ಇಲ್ಲ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ, ಲೈಕ್ ಮಾಡಿ. ಮಧ್ಯೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನೋಡು ಕೂಡ ನೋಡದೇ ಇರೋ ಹಾಗೆ ಅಂತಾರಲ್ಲ, ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಿರ್ತೀರಲ್ವ, ಅದಕ್ಕೆ ನೆನಪಿಸೋದಕ್ಕೆ ಅದಷ್ಟೇ. ಹುಕ್ಪಟ್ಟಿ ಆಯಿತು. ಕಾಜಾಪಟ್ಟಿ ಇವಾಗ ಮೇಲ್ಗಡೆಗೆ ಬರಬೇಕು. ಅದಕ್ಕೋಸ್ಕರ ನಾನು ಕೆಳಗಡೆ ಇಟ್ಕೊಂಡು ಸ್ಟಿಚ್ ಮಾಡಿ ಮತ್ತು ಅದನ್ನು ಉಲ್ಟಾ ಮಾಡಿ ಒಂದು ಟಾಪ್ ಸ್ಟಿಚಸ್ ಹಾಕಿ ಕಿನರಿ ಸ್ಟಿಚ್ನ. ಅದಾದಮೇಲೆ ನಾನು ಕಾಜಾಪಟ್ಟಿ ಹಾಕ್ತಾಯಿದ್ದೀನಿ. ನೋಡಿ ಕಾಜಾಪಟ್ಟಿಗೆ ನಾನು ಕ್ಲೀನಾಗಿ ಮಾರ್ಕ್ ಮಾಡ್ಕೋತೀನಿ, ಯಾಕಂದರೆ ಹುಕ್ನೂ ಕೂಡ ಅದೇ ಲೆವೆಲ್ಗೆ ಹಾಕಬೇಕಲ್ವ, ಆ ಕಾರಣಕ್ಕೋಸ್ಕರ. ಇದನ್ನೆಲ್ಲ ನೀವು ಕರೆಕ್ಟಾಗಿ ನೋಡ್ಕೊಂಡು ಹಾಕೋಬೇಕು. ಬಿಕಾಸ್ ತುಂಬ ಸಾರಿ ಮಿಸ್ಟೇಕ್ ಆಗೋದು ಫಾರ್ ಬಿಗಿನರ್ಸ್ ಹುಕ್ಪಟ್ಟಿ ಕಾಜಾಪಟ್ಟಿನಲ್ಲೇ. ಆರ್ಮೋಲ್ ಸೈಡ್ ಏನಾದರೂ ಸ್ಟಿಚ್ ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ಮತ್ತೆ ಏನೋ ಆಗಿ ಆ ಥರದ್ದು ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹುಕ್ಪಟ್ಟಿ ಕಾಜಾಪಟ್ಟಿನ ನೋಡ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಈಗ ನಾನು ಮಾರ್ಕ್ ಮಾಡ್ಕೋತೀನಿ ಹುಕ್ಸು ಎಷ್ಟು ಬೇಕು ನಮಗೆ, ಯಾವ್ಯಾವ ಜಾಗಕ್ಕೆ ಬೇಕು ಅಂತ. ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಸೆಂಟರ್ಗೆ 1 ಪಾಯಿಂಟು ಮತ್ತು ಆ ಕಡೆ ಈ ಕಡೆ 2 ಪಾಯಿಂಟು. ಈ ಥರ ನಮ್ಮದು ಕಣ್ಣು ಅಂದಾಜಲ್ಲೇ ನಮಗೆ, ಯಾಕಂದರೆ ಪ್ರಾಕ್ಟೀಸ್ ಇರುತ್ತಲ್ವ, ಹಾಗಾಗಿ ಆ ಥರ ಅಂದಾಜಿನಲ್ಲೇ ಈ ಥರ ಹುಕ್ಪಟ್ಟಿಗಳನ್ನ ಹಾಕೋತಾ ಇದ್ದೀನಿ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲಾಗಿ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ.
ತಿಳಿಸ್ಕೊಡ್ತೀನಿ ಬೇಕಾದರೆ. ಹುಕ್ಪಟ್ಟಿ ಕಾಜಾಪಟ್ಟಿನೇ ಹೇಗೆ ಹಾಕೋದು ಮಿಷಿನಲ್ಲಿ ಅಂತ. ನಾನಿಲ್ಲಿ ಅದನ್ನೆಲ್ಲ ಡೀಟೇಲಾಗಿ ಹೇಳ್ತಾ ಹೋದರೆ ಆಗೋದಿಲ್ಲ ಅಂತ ಹೇಳಿ ಈ ಥರ ಸಿಂಪಲಾಗಿ ತೋರಿಸ್ತಾ ಬಂದಿದ್ದೀನಿ. ಇವಾಗ ಹುಕ್ಪಟ್ಟಿ ಕೂಡ ರೆಡಿ ಆಯಿತು, ಕಾಜಾಪಟ್ಟಿ ಕೂಡ ರೆಡಿ ಆಯಿತು. ನೋಡಿ ಆಲ್ರೆಡಿ ನಾನು ಯಾವುದೇ ರೀತಿ ಥ್ರೆಡ್ ಪೈಪಿಂಗ್ ಏನು ಮಾಡ್ತಾಯಿಲ್ಲ. ಬ್ಯಾಕು ಕಂಪ್ಲೀಟ್ ಫಿನಿಶ್ ಆಯಿತು. ಇವಾಗ ಕಾಣಿಸ್ತಾ ಇರ್ಬೋದು, ಫಿನಿಶಿಂಗ್ ಆಯಿತು. ಇವಾಗ ನಾನು ಸೀದಾ ಪಾರ್ಟ್ ಮೇಲ್ಗಡೆ ಇಟ್ಟು 2 ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ಈ ಶೋಲ್ಡರಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಾದರೂ ಕಂಡು ಬಂದರೆ ಟ್ರಿಮ್ ಮಾಡ್ಕೊಳ್ಳೋಣ ಕ್ಲೀನಾಗಿ. ಇಲ್ಲಿ ನೋಡಿ ಈ ಥರ ಯಾವ ಥರ ಇದು ತುಂಬ ಇಂಪಾರ್ಟೆಂಟ್, ಯಾಕಂದರೆ ತುಂಬ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ ಬಿಗಿನರ್ಸ್ಗೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಕ್ಲೀನಾಗಿ 2 ಶೋಲ್ಡರ್ನ ಜಾಯಿಂಟ್ ಮಾಡ್ಕೋಬೇಕು. ಇವಾಗ ಕ್ಲೀನಾಗಿ ನೋಡ್ಕೋಬೇಕು ಯಾವ ಕಡೆ ಸರಿ ಇದೆ ಅಂತ. ಹಾಗೆ ಏನಾದರೂ ಎಕ್ಸ್ಟ್ರಾಸ್ ಇದ್ದರೆ ಇನ್ನೊಂದು ಸರಿ ಟ್ರಿಮ್ ಮಾಡಿಕೊಂಡು ಕ್ಲೀನಾಗಿ ಇನ್ನೊಂದನ್ನು ಸ್ಟಿಚ್ ಹಾಕ್ಕೋಬೇಕು. ಸೊ ಡಬಲ್ ಸ್ಟಿಚ್ ಹಾಕ್ಕೊಂಡಾಗ ಎಲ್ಲೂ ಕೂಡ ಅದು ಸ್ಟಿಚಸ್ ಬಿದ್ದೋಗೋದು ಅಥವಾ ಶೋಲ್ಡರ್ ಎಲ್ಲ ಕಳ್ಚ್ಕೊಳ್ಳೋದು ಆ ಥರದ್ದೇನೂ ಆಗೋದಿಲ್ಲ. ಹಾಗಾಗಿ ಈ ಥರ ಕ್ಲೀನಾಗಿ 2 ಸ್ಟಿಚಸ್ನ ಹಾಕ್ಕೋಬೇಕು. ನೀವೇನಾದರೂ ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀನಿ ಅಂದರೆ ಈ ಕಡೆ ಅಟ್ಯಾಚ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಬೇಬಿ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಬೇಬಿಗೆ ಅದು ಸ್ಲೀವ್ಸ್ ಅಷ್ಟು ಓಕೆ ಅಂತ ಅನಿಸಲ್ಲ. ಕೆಲವ್ರಿಗೆ ಅನಿಸುತ್ತೆ, ಬಟ್ ಸ್ಲೀವ್ಲೆಸ್ಸೇ ಓಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತಾಯಿಲ್ಲ, ಸ್ಲೀವ್ಲೆಸ್ಸೇ ಇರಲಿ ಅಂತ ಹೇಳಿ ಜಸ್ಟ್ ಅದಕ್ಕೊಂದು ಕಾಟನ್ ಲೈನಿಂಗ್ ಫ್ಯಾಬ್ರಿಕ್ನ ತೊಗೊಂಡು ಈ ಥರ ಒಂದು ಸಿಂಪಲಾಗಿ ಪೈಪಿಂಗ್ ಕೊಡ್ತಾಯಿದ್ದೀನಿ. ಬ್ಲ್ಯಾಕು ಇನ್ನೊಂದು ಲೈನಿಂಗ್ ಬ್ಲ್ಯಾಕ್ ಒಳಗಡೆ ಹಾಕಿದ್ದೆ ಸೇಮ್ ಅದೇ 1 ಇಂಚ್ ಅಷ್ಟು ಅಗಲ ಇರೋವಂಥ ಬಟ್ಟೆನ ತೊಗೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸೊ ಪೈಪಿಂಗು ಹುಕ್ಪಟ್ಟಿ ಕಾಜಾಪಟ್ಟಿ ಅದನ್ನೆಲ್ಲ ಡೀಟೇಲಾಗಿ ಹೇಳೋದಕ್ಕಾಗಲ್ಲ, ಹಾಗಾಗಿ ಈ ಥರ ಸಿಂಪಲ್ಲಾಗೆ ತೋರಿಸ್ಬಿಡ್ತಾ ಇದ್ದೀನಿ ಅಷ್ಟೇ. ಸೊ ಈ ಥರ ಕ್ಲೀನಾಗಿ ಪೈಪಿಂಗ್ ಮಾಡ್ಕೋಬೇಕು 2 ಸೈಡು. ನಾನು ಆಲ್ರೆಡಿ ಒಂದು ಸೈಡ್ ಮಾಡಿದ್ದೀನಿ, ಈ ಕಡೆ ಸೈಡು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಈ ಥರ ಕ್ಲೀನಾಗಿ ಪೈಪಿಂಗ್ ಮಾಡ್ಕೋಬೇಕು. ಮತ್ತು ಪೈಪಿಂಗಲ್ಲೂ ಅಷ್ಟೇ, ಏನಾದರೂ ಬಿಚ್ಚೋಗ್ಬೋದು ಅಂದರೆ ಕೈಯಲ್ಲಿಗೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಇನ್ನೊಂದು ಸರಿ ಮಿಷಿನಲ್ಲೇ ಸ್ಟಿಚ್ ಮಾಡ್ಕೊಂಡ್ಬಿಡಿ. ನೋಡಿ ಕಾಣಿಸ್ತಾ ಇದೆಯಲ್ಲ ಹೀಗೆ. ಬೇಕು ಇನ್ನೊಂದು ಸರಿ ಕೂಡ ಸ್ಟಿಚಿಂಗ್ ಮಾಡ್ಕೋಬೋದು, ಅಥವಾ ಕೈಯಲ್ಲಿಗೆ ಹಾಕ್ಕೋತೀನಿ ಅಂದರೂ ಹಾಕ್ಕೋಬೋದು, ಅದು ನಿಮ್ಮ ಚಾಯ್ಸು. ಮತ್ತು ಕಸ್ಟಮರ್ ಹೇಗೆ ಕೇಳ್ತಾರೆ ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಸೊ ಇವಾಗ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಏನಪ್ಪ ಅಂತಂದರೆ ನಾನು ಸೈಡ್ ಫಿಟ್ಟಿಂಗ್ ಜಾಯಿಂಟಿಂಗ್ ಮಾಡ್ತಾಯಿದ್ದೀನಿ. ಸೊ ಚೆಸ್ಟ್ ವೇಸ್ಟು 5 ಇಂಚಸ್ ಹೇಳಿದೆ ಅಲ್ವಾ, ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಕ್ಲೀನಾಗಿ ನೀವು ಇದು ಮಾಡ್ಕೋಬೇಕು. ಅಥವಾ ನಾನು ಇಲ್ಲಿ ಕೆಳಗಡೆಯಿಂದ 2 ಇಂಚಸ್ ಅಷ್ಟು ನೋಡಿ, ಕೆಳಗಡೆಯಿಂದ 2 ಇಂಚಸ್ ಅಷ್ಟು ಬಿಡ್ತಾಯಿದ್ದೀನಿ ಸ್ಲಿಟ್ ಕೊಡೋದಕ್ಕೆ. ನೀವು ಚೂಡಿದಾರ್ಗಳಲ್ಲಿ ನೋಡ್ತಾ ಇರ್ತೀರಲ್ವ, ಇಲ್ಲಿ ಓಪನ್ ಇರುತ್ತೆ, ಆ ಥರ 2 ಇಂಚಸ್ ಅಷ್ಟು ಓಪನ್ ಕೊಡೋದಕ್ಕೆ ಮಾಡಿ ಮೇಲ್ಗಡೆಯಿಂದ 1 ಇಂಚಸ್ಸಷ್ಟು ಫ್ಯಾಬ್ರಿಕ್ ಬಿಟ್ಟು ಕ್ಲೀನಾಗಿ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ. ಸೊ 2 ಸೈಡು ಅಷ್ಟೇ ಹಾಗೆ ಸ್ಟಿಚ್ ಮಾಡ್ಕೋಬೇಕು. ಜೊತೆಗೆ ಇಲ್ಲಿ ನಾವು ಚೂಡಿದಾರ್ಗೆಲ್ಲ ಓಪನಿಂಗ್ ಹೇಗೆ ಕೊಡ್ತೀವಿ ಸ್ಲಿಟ್ಸು, ಆ ಥರ ಕ್ಲೀನಾಗಿ ಕೊಟ್ಕೊಂಡು ಬರಬೇಕು. ಮತ್ತು ಡಬಲ್ ಆಫ್ 2 ಸರಿ ಸ್ಟಿಚ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಒಂದು ಸರಿ ಸ್ಟಿಚ್ ಮಾಡಿಕೊಂಡು ನಾವು ಅದು ಓಪನ್ ಕೊಡೋದಕ್ಕೆ ಹೋದರೆ ಕಟ್ ಆಗಿಬಿಡುತ್ತೆ. ಹಾಗಾಗಿ 1-2 ಸರಿ ಕ್ಲೀನಾಗಿ ಸ್ಟಿಚ್ ಮಾಡಿಕೊಂಡು ಅದಾದಮೇಲೆ ಈ ಥರ ಕ್ಲೀನಾಗಿ ಓಪನಿಂಗ್ ಕೊಡಬೇಕು. ಸೊ ಇದನ್ನು ಕೊಡೋದಕ್ಕೆ ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೂ ಸ್ವಲ್ಪ ಕಷ್ಟ ಆಗುತ್ತೆ. ನಿಧಾನವಾಗಿ ನೋಡ್ಕೊಂಡು ಕೊಡಿ. ನಾನು ಇದನ್ನೆಲ್ಲ ಡೀಟೇಲಾಗಿ ಹೇಳ್ತಾ ಹೋದರೆ ತುಂಬಾ ಲೇಟ್ ಆಗುತ್ತೆ. ಹಾಗಾಗಿ ಸಿಂಪಲಾಗಿ ಅಲ್ಲೇ ಹೇಳಿಬಿಡ್ತಾಯಿದ್ದೀನಿ, ತುಂಬ ಡೀಟೇಲಾಗೆಲ್ಲ ಹೇಳೋಕ್ಕೆ ಹೋಗಲ್ಲ. ಸೊ ಇಲ್ಲಿ ಈ ಥರ ಸ್ಟಿಚಸ್ ಹಾಕಬೇಕು. ಹಾಗೆ ಸ್ಲೀವ್ಸ್ ಹೇಳೋದ್ಮೇಲೆ ಸ್ಲೀವ್ಸ್ ಬೇಕು ಅಂದರೆ ಜಾಯಿಂಟ್ ಮಾಡ್ಕೊಳ್ಳಿ, ಬೇಡ ಅಂದರೆ ಇಲ್ಲ. ಸೊ 2 ಸೈಡು ಕೂಡ ಇದೇ ಥರ ಕ್ಲೀನಾಗಿ ಓಪನ್ ಕೊಟ್ಟು ಸ್ಟಿಚ್ ಹಾಕ್ಕೋಬೇಕು. ಮತ್ತು 5 ಇಂಚಸ್ಸು ಏನು ನೆಕ್ 5 ಇಂಚಸ್ ಚೆಸ್ಟ್ ಮತ್ತು 5 ಇಂಚಸ್ ಮತ್ತು ವೇಸ್ಟ್ 5 ಇಂಚಸ್ ಏನಿತ್ತು ಅಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀರ ಅಷ್ಟು ನೆನಪು ಮಾಡ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಇದೇ ಥರ ಈ ಕಡೆ ಸೈಡ್ ಕೂಡ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಬಂದಿದೆ. ಎಲ್ಲಾದರೂ ಮೇಲೆ ಕೆಳಗೆ ಆಯಿತು ಅಂತಂದರೆ ಸ್ವಲ್ಪ ಕ್ಲೀನಾಗಿ ನೋಡಿಕೊಂಡು ಅಥವಾ ಕಟ್ ಮಾಡ್ಕೋಬೇಕು ಅಂತ ಅನ್ನೋದು ಕಂಡು ಬಂದರೆ ಕ್ಲೀನಾಗಿ ಕಟ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು. ಇವಾಗ ಕಂಪ್ಲೀಟ್ ಆಗಿದೆ. ಈಗ ನಾನು ಹುಕ್ಕನ್ನ ನಾನು ಕೈಯೊಳಗೆ ಹಾಕೋತೀನಿ. ಸೊ ಇಷ್ಟು ಕ್ಲಿಯರ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದಕ್ಕೆ ನಾನು ಮೇಲ್ಗಡೆ ಗೋಲ್ಡನ್ ಕಲರ್ದು ಒಂದು ಲೇಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಸೊ ಅದು ಲೇಸ್ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಇನ್ನೂ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದರಲ್ಲಿ ಏನೂ ವರ್ಕ್ ಇಲ್ಲ ಅಲ್ಲ, ಹಾಗೆ ಸಿಂಪಲ್ ಆಗಿರೋದ್ರಿಂದ ಲೇಸ್ ಓಕೆ ಅಂತ ಅನಿಸುತ್ತೆ. ಚೆಸ್ಟ್ ಕೂಡ ಕರೆಕ್ಟಾಗಿದೆ 10 ಇಂಚಸ್ಸು.
ಇದಕ್ಕೊಂದು ಲೇಸ್ ಅಟ್ಯಾಚ್ ಮಾಡ್ಕೋತೀನಿ, ನೋಡ್ತಾ ಇರ್ಬೋದು. ಹಾಗೆ ಒಂದು ಬೌ ಹಾಕ್ತೀನಿ. ಬೌವೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಹೇಗೆ ಅಂತ. ಸದ್ಯಕ್ಕೆ ಇದಿಷ್ಟು ಓಕೆ ಆಯಿತು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ನೋಡಿ ಲೇಸ್ ಹಾಕಿದ್ಮೇಲೆ ಹೇಗೆ ಕಾಣ್ತಿದೆ ಅಂತ. ಹೀಗೆ ಕಾಣಿಸುತ್ತೆ, ತುಂಬಾ ಲುಕ್ಕಾಗಿ ಕಾಣಿಸುತ್ತೆ. ಬೇಬಿಗಂತೂ ಈ ಥರದನ್ನೆಲ್ಲ ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ ಸಿಗೋಣ.